ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಶ್ರಾವಣ ಮಾಸ ಬಂತೆಂದರೆ ಸಾಕು, ಸಾಲು ಸಾಲು ಹಬ್ಬಗಳ ಸರಣಿಯೇ ಆರಂಭವಾಗುತ್ತದೆ. ಅದರಲ್ಲಿಯೂ ಮುತ್ತೈದೆಯರು ಅತ್ಯಂತ ಭಕ್ತಿ, ಶ್ರದ್ಧೆ ಹಾಗೂ ಸಡಗರದಿಂದ ಕಾಯುವ ಅತ್ಯಂತ ಪವಿತ್ರವಾದ ಹಬ್ಬವೆಂದರೆ ಅದು ವರಮಹಾಲಕ್ಷ್ಮಿ ವ್ರತ. ಲಕ್ಷ್ಮೀ ದೇವಿಯು ಅಕ್ಕರೆ, ಐಶ್ವರ್ಯ ಮತ್ತು ಸೌಭಾಗ್ಯದ ಅಧಿದೇವತೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಮುನ್ನ ಬರುವ ಶುಕ್ರವಾರದಂದು ಈ ವ್ರತವನ್ನ ಆಚರಿಸಲಾಗುತ್ತದೆ. ಆದರೆ ಪ್ರತಿ ವರ್ಷದಂತೆ ಈ ಬಾರಿಯೂ 2026ರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನಾಂಕದ ಬಗ್ಗೆ ಅನೇಕರಲ್ಲಿ ಗೊಂದಲಗಳಿವೆ. ಕೆಲವರು ಆಗಸ್ಟ್ 21 ಎನ್ನುತ್ತಿದ್ದಾರೆ, ಇನ್ನು ಕೆಲವರು ಆಗಸ್ಟ್ 28 ಎನ್ನುತ್ತಿದ್ದಾರೆ. ಹಾಗಾದರೆ ಶಾಸ್ತ್ರೋಕ್ತವಾಗಿ ಹಬ್ಬವನ್ನ ಯಾವ ದಿನ ಆಚರಿಸಬೇಕು? ಪೂಜೆಗೆ ಇರುವ ಅತ್ಯಂತ ಶುಭ ಮುಹೂರ್ತಗಳು ಯಾವುವು ಮತ್ತು ಮನೆಯಲ್ಲಿ ಅತ್ಯಂತ ಸರಳವಾಗಿ ಕಳಸ ಸ್ಥಾಪನೆ ಮಾಡಿ ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳುವುದು ಹೇಗೆ ಎಂಬುದನ್ನ ಇವತ್ತಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಕ್ಷಿಣ ಭಾರತದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಆಗಸ್ಟ್ 21, 2026ರಂದೇ ಹಬ್ಬವನ್ನ ಆಚರಿಸಲಾಗುತ್ತದೆಯಾದರೂ ನಿಮ್ಮ ಮನೆಯ ಸಂಪ್ರದಾಯ ಅಥವಾ ಸ್ಥಳೀಯ ಪುರೋಹಿತರ ಸಲಹೆಯಂತೆ ಆಗಸ್ಟ್ 21 ಅಥವಾ ಆಗಸ್ಟ್ 28ರಂದು ಪೂಜೆಯನ್ನ ಮಾಡಬಹುದು. ಇನ್ನು ಈ ಹಬ್ಬದ ಮಹತ್ವವನ್ನ ನೋಡುವುದಾದ್ರೆ, ಪುರಾಣಗಳಲ್ಲಿ ಚಾರುಮತಿ ಎಂಬ ಧನ್ಯ ಸ್ತ್ರೀಗೆ ಮಹಾಲಕ್ಷ್ಮಿಯೇ ಸ್ವತಃ ಕನಸಿನಲ್ಲಿ ಬಂದು ಈ ವ್ರತದ ಮಹತ್ವವನ್ನ ತಿಳಿಸಿದಳು ಎಂಬ ಉಲ್ಲೇಖವಿದೆ. ಯಾರು ಈ ದಿನ ಅಷ್ಟಲಕ್ಷ್ಮಿಯರ ಸ್ವರೂಪಳಾದ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ಸುಖ, ಶಾಂತಿ, ಕೀರ್ತಿ ಹಾಗೂ ಅಖಂಡ ಸೌಭಾಗ್ಯ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಇನ್ನ ಪೂಜೆಗೆ ಅತ್ಯಂತ ಶುಭ ಮುಹೂರ್ತಗಳು. ಸ್ನೇಹಿತರೆ, ಯಾವುದೇ ಪೂಜೆಯನ್ನ ಆಯಾ ಲಗ್ನ ಮತ್ತು ಶುಭ ಮುಹೂರ್ತದಲ್ಲಿ ಮಾಡಿದರೆ ಅದರ ಫಲ ದುಪ್ಪಟ್ಟಾಗುತ್ತದೆ. 2026ರ ಆಗಸ್ಟ್ 28ರಂದು ಅಥವಾ 21ರಂದು ಪೂಜೆ ಮಾಡಲು ಇರುವ ಪ್ರಮುಖ 4 ಶುಭ ಮುಹೂರ್ತಗಳು ಈಗಿವೆ. ಮೊದಲನೆಯದಾಗಿ ಸಿಂಹ ಲಗ್ನ ಮುಹೂರ್ತ, ಬೆಳಿಗ್ಗೆ 6:23ರಿಂದ 7:48ರವರೆಗೆ. ಇದು ಮುಂಜಾನೆಯ ಪೂಜೆಗೆ. ಕಚೇರಿಗಳಲ್ಲಿ ಅಥವಾ ಉದ್ಯೋಗಸ್ಥ ಮಹಿಳೆಯರು ಬೇಗ ಪೂಜೆ ಮುಗಿಸಲು ಅತ್ಯಂತ ಶ್ರೇಷ್ಠವಾದ ಸಮಯವಾಗಿದೆ. ಇನ್ನ ಎರಡನೆಯದಾಗಿ ವೃಶ್ಚಿಕ ಲಗ್ನ ಮುಹೂರ್ತ ಅಂದ್ರೆ ಮಧ್ಯಾಹ್ನ 12:06ರಿಂದ 2:20ರವರೆಗೆ ನಿಧಾನವಾಗಿ ಸಿದ್ಧತೆ ಮಾಡಿಕೊಂಡು ಮಧ್ಯಾಹ್ನದ ವೇಳೆ ಪೂಜೆ ಮಾಡುವವರಿಗೆ ಇದು ಸುವರ್ಣಾವಕಾಶ. ಇನ್ನು ಮೂರನೆಯದಾಗಿ ಕುಂಭ ಲಗ್ನ ಮುಹೂರ್ತ ಅಂದ್ರೆ ಸಂಜೆ ಟೈಮಲ್ಲಿ 6:16ರಿಂದ 7:52ರವರೆಗೆ. ಇದನ್ನ ಪ್ರದೋಷ ಕಾಲ ಎಂದು ಕರೆಯುತ್ತಾರೆ. ಸಂಜೆ ದೀಪ ಹಚ್ಚಿ ದೇವಿಯನ್ನ ಆರಾಧಿಸಲು ಇದು ಬಹಳ ಒಳ್ಳೆಯ ಸಮಯ. ಇನ್ನ ನಾಲ್ಕನೆಯದಾಗಿ ವೃಷಭ ಲಗ್ನ ಮುಹೂರ್ತ ಅಂದ್ರೆ ಮಧ್ಯರಾತ್ರಿ, ರಾತ್ರಿ 11:10ರಿಂದ 1:10 AM ಅಂದ್ರೆ ಆಗಸ್ಟ್ 29. ವಿಶೇಷ ಸಾಧನೆ ಅಥವಾ ಮಧ್ಯರಾತ್ರಿಯ ಪೂಜಾ ವಿಧಿಗಳನ್ನ ಮಾಡುವವರಿಗೆ ಇದು ಸೂಕ್ತವಾಗಿದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ನೆರವೇರಿಸಬಹುದು. ಇನ್ನು ಪೂಜೆಗೆ ಬೇಕಾಗುವ ಅಗತ್ಯ ಸಾಮಗ್ರಿಗಳು. ಮುಖ್ಯವಾಗಿ ನಮಗೆ ಬೇಕಾಗುವ ವಸ್ತುಗಳೆಂದರೆ ಮಹಾಲಕ್ಷ್ಮಿಯ ಸುಂದರ ಫೋಟೋ ಅಥವಾ ವಿಗ್ರಹ ಹಾಗೂ ಲಕ್ಷ್ಮಿಯ ಮುಖವಾಡ, ಕಳಸಕ್ಕೆ ಬೆಳ್ಳಿ ಅಥವಾ ತಾಮ್ರ ಅಥವಾ ಹಿತ್ತಾಳೆಯ ಬಿಂದಿಗೆ, ಚೊಂಬು, ಕಳಸದೊಳಗೆ ಹಾಕಲು ಶುದ್ಧ ನೀರು, ಅಕ್ಕಿ, ನಾಣ್ಯ, ಅಡಿಕೆ ಮತ್ತು ಅರಿಶಿನ ಕುಂಕುಮ, ಒಣಗದ 5 ಅಥವಾ 7 ಮಾವಿನ ಎಲೆಗಳು ಹಾಗೂ 1 ನಾರಿನ ತೆಂಗಿನಕಾಯಿ, ದೇವಿಗೆ ಉಡಿಸಲು ಸಣ್ಣ ಸೀರೆ ಅಥವಾ ಹೊಸ ಬ್ಲೌಸ್ ಪೀಸ್, ಮತ್ತೆ ಪೂಜಾ ದಾರ ಅಥವಾ 9 ಗಂಟುಗಳಿರುವ ಹಳದಿ ದಾರ, ಹೂಗಳು, ಮಾವಿನ ಎಲೆಯ ತೋರಣ, ನೈವೇದ್ಯಕ್ಕೆ ಹಣ್ಣು ಹಾಗೂ ಸಿಹಿ ಪದಾರ್ಥಗಳು. ಇನ್ನು ಪೂಜಾ ವಿಧಾನವನ್ನ ನೋಡೋದಾದ್ರೆ, ಈಗ ನಾವು ಮನೆಯಲ್ಲಿಯೇ ಕಳಸ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವ ಸರಳ ಮತ್ತು ಶಾಸ್ತ್ರೋಕ್ತ ವಿಧಾನವನ್ನ ತಿಳಿಯೋಣ. ಮೊದಲನೆಯದಾಗಿ ಮನೆಯ ಶುದ್ಧೀಕರಣ ಮತ್ತು ರಂಗೋಲಿ. ಹಬ್ಬದ ಇಂದಿನ ದಿನ ಅಂದರೆ ಗುರುವಾರ ಸಂಜೆಯೇ ಮನೆಯನ್ನ ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಅಲಂಕರಿಸಿ
ಪೂಜೆ ಮಾಡುವ ಜಾಗದಲ್ಲಿ ಸುಂದರವಾದ ಐಶ್ವರ್ಯ ರಂಗೋಲಿ ಅಥವಾ ಪದ್ಮ ರಂಗೋಲಿಯನ್ನ ಹಾಕಿ ಆ ಜಾಗಕ್ಕೆ ಸ್ವಲ್ಪ ಗಂಗಾಜಲ ಅಥವಾ ಗೋಮೂತ್ರ ಪ್ರೋಕ್ಷಣೆ ಮಾಡಿ ಪವಿತ್ರಗೊಳಿಸಿ. ಇನ್ನ ಎರಡನೆಯದಾಗಿ ಕಳಸ ಸ್ಥಾಪನೆ. ಪೂಜಾ ಪೀಠ ಅಥವಾ ಮಣೆಯ ಮೇಲೆ ಒಂದು ತಟ್ಟೆಯನ್ನಿಟ್ಟು ಅದರಲ್ಲಿ ಒಂದು ಕಪ್ ಹಸಿರು ಅಕ್ಕಿಯನ್ನ ಹರಡಿ ಕಳಸದ ಚೊಂಬಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನ ಇಟ್ಟು ಆ ಅಕ್ಕಿಯ ಮೇಲೆ ಸ್ಥಾಪಿಸಿ ಕಳಸದೊಳಗೆ ನೀರು ತುಂಬಿಸಿ ಅದಕ್ಕೆ ಒಂದು ನಾಣ್ಯ, ಅಡಿಕೆ, ಸ್ವಲ್ಪ ಅಕ್ಷತೆ ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕಿ ಚೊಂಬಿನ ಬಾಯಿಗೆ ಮಾವಿನ ಎಲೆಗಳನ್ನ ವೃತ್ತಾಕಾರದಲ್ಲಿ ಜೋಡಿಸಿ ಅದರ ಮೇಲೆ ಅರಿಶಿನ ಸವರಿದ ತೆಂಗಿನಕಾಯಿಯನ್ನ ಇರಿಸಿ. ಇನ್ನ ಮೂರನೆಯದಾಗಿ ದೇವಿಯ ಅಲಂಕಾರ ಮತ್ತು ಪ್ರತಿಷ್ಠಾಪನೆ. ಈ ಕಳಸಕ್ಕೆ ಲಕ್ಷ್ಮೀ ದೇವಿಯ ಮುಖವಾಡವನ್ನ ದಾರದಿಂದ ಭದ್ರವಾಗಿ ಕಟ್ಟಬೇಕು. ದೇವಿಗೆ ಸೀರೆ ಅಥವಾ ಬ್ಲೌಸ್ ಪೀಸ್ನಿಂದ ಲಂಗದವಣಿಯಂತೆ ಉಡಿಸಿ. ನಿಮ್ಮಲ್ಲಿರುವ ಚಿನ್ನ ಅಥವಾ ಬೆಳ್ಳಿಯ ಒಡವೆಗಳಿಂದ ದೇವಿಯನ್ನ ಸುಂದರವಾಗಿ ಅಲಂಕರಿಸಿ. ನಂತರ ಹೂವಿನ ಹಾರಗಳನ್ನ ಹಾಕಿ ಮದುಮಗಳಂತೆ ಕಂಗೊಳಿಸುವಂತೆ ಮಾಡಿ. ಇನ್ನು ನಾಲ್ಕನೆಯದಾಗಿ ಗಣಪತಿ ಪೂಜೆ ಮತ್ತು ಸಂಕಲ್ಪ. ಯಾವುದೇ ಪೂಜೆಯಾದರೂ ವಿಘ್ನೇಶ್ವರನ ಆರಾಧನೆ ಇಲ್ಲದೆ ಪರಿಪೂರ್ಣವಾಗುವುದಿಲ್ಲ. ಮೊದಲು ಒಂದು ಸಣ್ಣ ಅರಿಶಿಣದ ಗಣಪತಿಯನ್ನ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿ. ನಂತರ ಕೈಯಿಂದ ಅಕ್ಷತೆ ಹಿಡಿದು ನನ್ನ ಕುಟುಂಬದ ಸಕಲ ಸೌಭಾಗ್ಯಕ್ಕಾಗಿ ನಾನು ಈ ವರಮಹಾಲಕ್ಷ್ಮಿ ವ್ರತವನ್ನ ಮಾಡುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿ ದೇವಿಯ ಪಾದಕ್ಕೆ ಅಕ್ಷತೆಯನ್ನ ಸಮರ್ಪಿಸಿ. ಇನ್ನು ಐದನೆಯದಾಗಿ ಪ್ರಧಾನ ಪೂಜೆ ಮತ್ತು ತೋರಂ. ಧಾರಣೆ ದೇವಿಗೆ ಅರಿಶಿನ, ಕುಂಕುಮ, ಶ್ರೀಗಂಧ ಮತ್ತು ಗೆಜ್ಜೆ ವಸ್ತ್ರವನ್ನ ಸಮರ್ಪಿಸಿ. ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಂದ್ರೆ 108 ಹೆಸರುಗಳು ಅಥವಾ ಶ್ರೀ ಸೂಕ್ತವನ್ನ ಪಠಿಸುತ್ತಾ ಕೆಂಪು ಹೂ ಅಥವಾ ಕುಂಕುಮದಿಂದ ಅರ್ಚನೆಯನ್ನ ಮಾಡಿ. ಪೂಜೆಯ ಬಳಿಕ 9 ಗಂಟೆಗಳಿರುವ ನೋಂಬು ದಾರಕ್ಕೆ ಪೂಜೆ ಸಲ್ಲಿಸಿ ಮನೆಯ ಮುತ್ತೈದೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳಬೇಕು. ಇನ್ನು ಆರನೆಯದಾಗಿ ನೈವೇದ್ಯ ಮತ್ತು ಮಂಗಳಾರತಿ. ಮಹಾಲಕ್ಷ್ಮಿಗೆ ಪ್ರಿಯವಾದ ಕಜ್ಜಾಯ, ಪಾಯಸ, ಚಿತ್ರಾನ್ನ, ಒಬ್ಬಟ್ಟು ಅಥವಾ ಮದ್ದೂರು ಒಡೆಯನ್ನ ನೈವೇದ್ಯವಾಗಿ ಅರ್ಪಿಸಿ. ನಂತರ ಕರ್ಪೂರದ ಆರತಿಯನ್ನ ಬೆಳಗಿ ತಪ್ಪು ಒಪ್ಪುಗಳನ್ನು ಕ್ಷಮಿಸುವಂತೆ ದೇವಿಯಲ್ಲಿ ಪ್ರಾರ್ಥಿಸಿ. ಕೊನೆಯದಾಗಿ ಮನೆಗೆ ಬಂದ ಮುತ್ತೈದೆಯರಿಗೆ ತಾಂಬೂಲ, ಹಣ್ಣು ಮತ್ತು ಮಡಿಲಕ್ಕಿ ನೀಡಿ ಗೌರವಿಸಿ. ನೋಡಿದ್ರಲ್ವಾ ಸ್ನೇಹಿತರೆ, 2026ರ ವರಮಹಾಲಕ್ಷ್ಮಿ ಪೂಜೆಯ ದಿನಾಂಕ, ಮುಹೂರ್ತ ಮತ್ತು ಅತ್ಯಂತ ಸರಳವಾಗಿ ಪೂಜೆ ಮಾಡುವ ವಿಧಾನ ಎಷ್ಟು ಸುಲಭವಾಗಿದೆ ಎಂದು. ಈ ಪೂಜೆಗೆ ಅತಿ ಹೆಚ್ಚು ಖರ್ಚು ಅಥವಾ ಭಾರಿ ಅಲಂಕಾರದ ಅಗತ್ಯವಿಲ್ಲ. ಕೇವಲ ನಿಮ್ಮ ಪರಿಶುದ್ಧ ಭಕ್ತಿ ಮತ್ತು ಶ್ರದ್ಧೆ ಇದ್ದರೆ ಆ ತಾಯಿ ವರಮಹಾಲಕ್ಷ್ಮಿ ಖಂಡಿತವಾಗಿಯೂ ನಿಮಗೆ ಮನೆಗೆ ಬಂದು ಅನುಗ್ರಹಿಸುತ್ತಾಳೆ. ನಿಮಗೆ ಈ ಮಾಹಿತಿ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆಯೇ ಈ ಹಬ್ಬದ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಆಧ್ಯಾತ್ಮಿಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. ಓಂ ಶ್ರೀ ಮಹಾಲಕ್ಷ್ಮಿಯಾಯ ನಮಃ.